ನಮಸ್ಕಾರ. ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಮುಖ್ಯಾಂಶಗಳು, ವಾರ್ತೆಗಳ ವಿವರ. ಗಜೇಂದ್ರಗಡ ಬಸ್ ನಿಲ್ದಾಣ ಕಸದ ರಾಶಿಯ ತಾಣ. ಬೆಂಗಳೂರಿನ ಅನಧಿಕೃತ ಕಟ್ಟಡಗಳನ್ನ ಬಿಡಿ ಅಧಿಕಾರಿಗಳಿಂದ ನೆಲಸಮ. ಗಜೇಂದ್ರಗಡ ಪಟ್ಟಣದ ಬಸ್ ನಿಲ್ದಾಣದ ವ್ಯವಸ್ಥೆ ಹದಗೆಟ್ಟಿದೆ. ಇದರ ಒಂದು ವಿಶೇಷ ವರದಿ ನಿಮ್ಮ ಎಸ್ಎನ್ ವಾಹಿನಿಯಲ್ಲಿ. ಒಂದು ಗಜೇಂದ್ರಗಡ ಅಂದರೆ ಫಸ್ಟ್ ಮೊದಲನೇದಾಗಿ ಬರೋದು ಬಸ್ ನಿಲ್ದಾಣ ಸ್ವಚ್ಛತೆಯಾಗಿ ಇದ್ದರೆ ಊರು ಸ್ವಚ್ಛತೆ ಇದೆ ಅಂತ ಎಲ್ಲರೂ ಭಾವಿಸ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬಸ್ ನಿಲ್ದಾಣ ಇಲ್ಲಿ ಗಲೀಜಾಗಿರೋದ್ರಿಂದ ಈ ಊರು ಏನು ಗಲೀಜಾಗಿದೆ ಅನ್ನೋಂಥ ಭಾವನೆ ಸಾರ್ವಜನಿಕರಿಗೆ ಬರುತ್ತೆ. ಅದಕ್ಕೆ ಈ ಒಂದು ಬಸ್ ನಿಲ್ದಾಣಕ್ಕೆ ಮೊದಲೇ ನೀವು ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣ ಗಜೇಂದ್ರಗಡ ಅಂತಕ್ಕಂಥ ನಾಮಫಲಕವನ್ನು ಹಾಕ್ರಿ. ಇಲ್ಲಾಂದರೆ ಬೇರೆ ಊರಿಂದ ಬಂದಂಥವ್ರಿಗೆ ಫಸ್ಟ್ ಟೈಮ್ ಬಂದವ್ರಿಗೆ ಯಾವ ಊರಿಗೆ ಬಂದಿವಿ ಅಂತಲೂ ಗೊತ್ತಾಗ್ತಾ ಇಲ್ಲ. ಎಲ್ಲೆಂದರಲ್ಲಿ ರಾರಾಜಿಸುತ್ತಿರುವ ಕೊಳಚೆ, ದುರ್ನಾಥದಿಂದ ಬೇಸತ್ತ ಪ್ರಯಾಣಿಕರು, ನೈರ್ಮಲ್ಯಕ್ಕೆ ಸಂಚಕಾರ. ಇದು ಯಾವುದೇ ಕೊಳಚೆ ಪ್ರದೇಶದ ಅವಸ್ಥೆ ಅಲ್ಲ. ಜಿಲ್ಲೆಯ ಮುಖ್ಯ ವಾಣಿಜ್ಯ ನಗರಿ ಗಜೇಂದ್ರಗಡದ ವಾಕಾರ ಸಾರಿಗೆ ಸಂಸ್ಥೆಯ ದುರ್ಬಲಾವಸ್ಥೆಯ ಚಿತ್ರಣವಿದು. ಜಿಲ್ಲೆಯಲ್ಲಿ ಹೆಚ್ಚು ಆದಾಯ ಸಂಗ್ರಹವಾಗುತ್ತಿರುವ ಗಜೇಂದ್ರಗಡದ ಬಸ್ ನಿಲ್ದಾಣ ಅಧಿಕಾರಿಗಳು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಹೀಗಾಗಿ ಬಸ್ ನಿಲ್ದಾಣದ ಪ್ಲಾಟ್ಫಾರ್ಮ್ ಸ್ವಚ್ಛ ಮಾಡದೇ ಇರುವುದರಿಂದ ನಡೆದಾಡುವ ದುಸ್ಥಿತಿ ಪ್ರಯಾಣಿಕರದಾಗಿದೆ. ಬಸ್ ನಿಲ್ದಾಣದ ದುರ್ಬಲಾವಸ್ಥೆಯಿಂದ ನರಕಯಾತನೆ ಅನುಭವಿಸುತ್ತಿರುವ ಪ್ರಯಾಣಿಕರ ಗೋಳು ಅರಣ್ಯರೋಧನವಾಗಿದೆ. ಹುಬ್ಬಳ್ಳಿ, ಬೆಳಗಾವಿ, ಹಾವೇರಿ, ಮಂಗಳೂರು, ಬಿಜಾಪುರ, ಬಳ್ಳಾರಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾಕಷ್ಟು ಬಸ್ಸುಗಳು ಗಜೇಂದ್ರಗಡಕ್ಕೆ ಬರುತ್ತವೆ. ಬಸ್ ನಿಲ್ದಾಣದ ಅವಸ್ಥೆ ಕಂಡು ಪ್ರಯಾಣಿಕರು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಚೀಮಾರಿ ಹಾಕುವುದು ಇಲ್ಲೀಗ ಸಾಮಾನ್ಯವಾಗಿದೆ. ಹಿಂದೆ ಜಿಲ್ಲಾ ಲೋಕಾಯುಕ್ತರು ನಿಲ್ದಾಣದ ಇಂಥ ದುರ್ಬಲಾವಸ್ಥೆಯನ್ನು ಸರಿಪಡಿಸಿದ್ದರೆ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡುವುದಾಗಿ ಎಚ್ಚರಿಕೆ ನೀಡಿದ್ದರು. ಆಗ ಎಚ್ಚೆತ್ತುಕೊಂಡ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ನಿಲ್ದಾಣದ ಸ್ವಚ್ಛ ಮಾಡಿದ್ದರು. ಈಗ ಮತ್ತೆ ಜಿಲ್ಲಾ ಲೋಕಾಯುಕ್ತರು ಆಗಮಿಸುವರೇ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಗಜೇಂದ್ರಗಡದಲ್ಲಿ ರಾಜ್ಯಾಧ್ಯಕ್ಷರು ಒಳಗೊಂಡ ಜನಪರ ಕನ್ನಡ ಪರ ಹೋರಾಟ ನಡೆಸುವ ಸಂಘಟನೆಗಳು ಸಾಕಷ್ಟಿವೆ. ಆದರೆ ಅವರೆಲ್ಲರ ಕಣ್ಣಿಗೂ ಬಸ್ ನಿಲ್ದಾಣದ ದುರ್ಬಲಾವಸ್ಥೆ ಕಾಣುತ್ತಿಲ್ಲವೇ ಎನ್ನುವ ಪ್ರಶ್ನೆ ಸಾರ್ವಜನಿಕರಾಗಿದೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಗಜೇಂದ್ರಗಡದಲ್ಲಿ ಬಸ್ ಸ್ಟ್ಯಾಂಡಿನಲ್ಲಿ ನಾಮಫಲಕ ಇರುವುದಿಲ್ಲ. ಗಜೇಂದ್ರಗಡ ಬಸ್ ನಿಲ್ದಾಣ ಅಂಥೇಳಿ ಒಂದು ನಾಮಫಲಕ ಇರಬೇಕಾಗುತ್ತದೆ ಎಲ್ಲ ಕಡೆ. ಈ ಒಂದು ನಾಮಫಲಕ ಇಲ್ಲಿ ಇಲ್ಲ. ಮತ್ತು ಇಲ್ಲಿ ಸಾರ್ವಜನಿಕರು ಬೈಕ್ ಸವಾರರು ಎಲ್ಲಿ ಬೇಕಂದ್ರೆ ಅಲ್ಲಿ ಬೈಕ್ ನಿಲ್ಲಿಸ್ತಾ ಇದ್ದಾರೆ. ಬೈಕ್ ನಿಲ್ಲಿಸಲು ಒಂದು ಸ್ಟ್ಯಾಂಡ್ ಇಲ್ಲ, ಪಾರ್ಕಿಂಗ್ ಇಲ್ಲ. ಅದಕ್ಕೋಸ್ಕರ ಮತ್ತೆ ಏನಾಗಬೇಕಪ್ಪ ಅಂತಂದರೆ ಇಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಒಳಚರಂಡಿಯಿಂದ ನೀರು ಬರ್ತಾಯಿದೆ, ಗಲೀಜು ನೀರು. ಈ ನೀರಿನಿಂದ ಕ್ರಿಮಿಕೀಟಗಳು ಬಂದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಆರೋಗ್ಯ ದೃಷ್ಟಿಯಿಂದ ಹೇಳಬೇಕಪ್ಪ ಅಂತಂದರೆ ಇಲ್ಲೇ ಇಂದಿರಾ ಕ್ಯಾಂಟೀನ್ ಇದೆ. ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ಬೇಕಂದ್ರೆ ಇಲ್ಲೇ ಬಾಜು ಇಲ್ಲೇ ಗಲೀಜು, ಇಲ್ಲೇ ಊಟ ಮಾಡ್ತಾಯಿದ್ದಾರೆ. ಆ ವಾಸನೆಗೆ ತೆಗೆದುಕೊಂಡು ಊಟ ಮಾಡ್ಬೇಕಂದ್ರೆ ಊಟ ಹೆಂಗೆ ಹೋಗ್ತಾಯಿದೆ ಅದು? ಅದಕ್ಕೋಸ್ಕರ ಎಲ್ಲರೂ ಒಳ್ಳೆಯದಾಗಲಿ ಅಂತ ಒಂದು ಉದ್ದೇಶಕ್ಕೋಸ್ಕರ ನಾವೊಂದು ಮಾತನಾಡ್ತಾ ಇದ್ದೇನೆ. ಮತ್ತು ಹೇಳಬೇಕಪ್ಪ ಅಂದರೆ ಒಂದು ಗಜೇಂದ್ರಗಡ ಅಂದರೆ ಫಸ್ಟ್ ಮೊದಲನೇದಾಗಿ ಬರೋದು ಬಸ್ ನಿಲ್ದಾಣ ಸ್ವಚ್ಛತೆಯಾಗಿ ಇದ್ದರೆ ಊರು ಸ್ವಚ್ಛತೆ ಇದೆ ಅಂತ ಎಲ್ಲರೂ ಭಾವಿಸ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬಸ್ ನಿಲ್ದಾಣ ಇಲ್ಲಿ ಗಲೀಜಾಗಿರೋದ್ರಿಂದ
ಈ ಊರು ಏನು ಗಲೀಜಾಗಿದೆ ಅನ್ನೋಂಥ ಭಾವನೆ ಸಾರ್ವಜನಿಕರಿಗೆ ಬರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಅಧಿಕಾರಿಗಳು ಯೋಗ್ಯ ಕ್ರಮ ತಗೋಬೇಕಂತೇಳಿ ನಾನು ಒಂದೆರಡು ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಗಜೇಂದ್ರಗಡ ಒಂದು ತಾಲೂಕು ಕೇಂದ್ರ. ಈ ತಾಲೂಕು ಕೇಂದ್ರದ ಒಂದು ಬಸ್ ನಿಲ್ದಾಣ, ಕೇಂದ್ರೀಯ ಬಸ್ ನಿಲ್ದಾಣ ತಾಲೂಕಿಂದ, ಅದಕ್ಕೊಂದು ಸರಿಯಾದ ನಾಮಫಲಕ ಕೂಡ ಇಲ್ಲ. ಇವತ್ತು ಗಜೇಂದ್ರಗಡ ಬಸ್ ನಿಲ್ದಾಣ ಅಂತೇಳಿ ಒಂದು ಸಾರಿಗೆ ಇಲಾಖೆಯವ್ರು ಹಾಕಬೇಕಿತ್ತು, ಅದನ್ನು ಹಾಕಿಲ್ಲ. ಅನಂತರ ಇಲ್ಲಿ ದಿನ ಸಾವಿರಾರು ಪ್ರಯಾಣಿಕರು ಇಲ್ಲಿಂದ ಪ್ರಯಾಣ ಬೆಳೆಸ್ತಾರೆ. ಅವರಿಗೆ ತಂದಂಥ ವಾಹನ ನಿಂದ್ರಿಸೋಕ್ಕೆ ಅವ್ರಿಗೊಂದು ಇದಿಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲ ಬೈಕಿಗೆ. ವಾಹನ ಸವಾರರು ಅಲ್ಲಿಂದಲ್ಲಿ ಬೈಕ್ ಕೂಡ ನಿಲ್ಲಿಸ್ತಾರೆ. ಆಮೇಲೆ ಇಲ್ಲಿ ಮೂತ್ರ ವಿಸರ್ಜನೆ ಒಂದು ಅಂತರೂ ಭಾಳ ಪ್ರಾಬ್ಲಮ್ ಇದೆ. ಒಂದಿನ ತೆಗಿರ್ತೈತಿ, ಒಂದಿನ ತೆಗೆದಿರಂಗಿಲ್ಲ ಮೂತ್ರ ವಿಸರ್ಜನೆ ಮಾಡೋಕ್ಕೆ ಪೈಖಾನಿಗಳು. ಆಮೇಲೆ ಸಾರ್ವಜನಿಕರು ಹೊರಗಡೆನೇ ಮೂತ್ರ ವಿಸರ್ಜನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಾಹನ ಚಾಲಕರಿಗೆ ಇರ್ಬೋದು ಅಥವಾ ನಿರ್ವಾಹಕರು ಅವರು ಕೂಡ ಹೊರಗಡೆ ಮಾಡ್ತಾರೆ. ಅದ್ರ ಪಕ್ಕಕ್ಕೇ ಅವೈಜ್ಞಾನಿಕವಾಗಿ ಒಂದು ಇಂದಿರಾ ಕ್ಯಾಂಟೀನನ್ನು ಕೂಡ ಅಲ್ಲೇ ಮಾಡಿದ್ದಾರೆ. ಆ ಇಂದಿರಾ ಕ್ಯಾಂಟೀನಲ್ಲಿ ನಾವು ಹೋಗಿ ನೋಡಿದಾಗ ಅಲ್ಲಿ ನಿಂದ್ರೋಕ್ಕಾಗೋದಿಲ್ಲ, ಒಂದು 5 ನಿಮಿಷ, ಅಷ್ಟೊಂದು ಮೂತ್ರ ವಿಸರ್ಜನೆ ವಾಸನೆಯಲ್ಲಿ ಬರುತ್ತೆ. ಅಂಥದ್ರಲ್ಲಿ ಅಲ್ಲಿ ಹೋಗಿರ್ತಕ್ಕಂಥ ಪ್ರಯಾಣಿಕರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅಲ್ಲಿ ಊಟ ಹೇಗೆ ಮಾಡಬೇಕು? ಅಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಿದ್ದೇ ಮೊದಲೇ ತಪ್ಪು. ಅವೈಜ್ಞಾನಿಕವಾಗಿ ಅದನ್ನು ಮಾಡಿದ್ದಾರೆ. ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಬೇರೆ ಕಡೆ ಪ್ಲೇಸಲ್ಲಿ ಮಾಡಬೇಕಿತ್ತು, ಇಲ್ಲಿ ಮಾಡಿದ್ದಾರೆ. ಟೋಟಲಾಗಿ ಈ ಗಜೇಂದ್ರಗಡದ ಬಸ್ ನಿಲ್ದಾಣ ಏನಿದೆಯಲ್ಲ, ಒಟ್ಟ ಸ್ವಚ್ಛತಾ ಇಲ್ಲ, ಫುಲ್ಲು ಗಲೀಜಿರುತ್ತೆ. ನಾನು ಇದು ಬೈಟ್ ಕೊಡ್ತಾ ಇರೋದು, ಇದು ನಾನು 3ನೇ ಸರಿನೂ ಬೈಟ್ ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆನೇ ನಾನು ಇಲ್ಲಿ ಹೇಳ್ತಾ ಇದ್ದಿದ್ದು. 3 ಸಾರಿ ಆದರೂ ಕೂಡ ನಾನು ನೋಡಿದಾಗ ಬರ್ತಾರೆ, ಆಫೀಸರ್ಸ್ ಬಂದಾಗ ಅಷ್ಟೇ ಇಲ್ಲಿ ಕ್ಲೀನ್ ಮಾಡಿರ್ತಾರೆ. ಆಫೀಸರ್ಸ್ ಹೋದ್ಮೇಲೆ ಮುಗಿದೋತು. ಯಾವಾಗ ಅವರು ಆಫೀಸರ್ಸ್ ಬಂದು ಚೆಕ್ಕಿಂಗ್ ಬರ್ತಾರೆ ಅಂತ ಗೊತ್ತಾಗುತ್ತೆ. ಅವ್ರು ಬಂದಾಗ ಒಂದು 2-3 ದಿವಸ ಪೈಖಾನಿಗಳಾಗಿರ್ಬೋದು, ಬಸ್ ಸ್ಟಾಪ್ ಆಗಿರ್ಬೋದು ಎಲ್ಲನೂ ಕ್ಲೀನ್ ಮಾಡ್ತಾರೆ ಸಂಸ್ಥೆಯವರು. ಅವ್ರು ಹೋದ್ಮೇಲೆ ಮತ್ತು ಅದೇ ರೀತಿಯಾಗಿರುತ್ತೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಈ ಒಂದು ಬಸ್ ನಿಲ್ದಾಣಕ್ಕೆ ಮೊದಲೇ ನೀವು ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣ ಗಜೇಂದ್ರಗಡ ಅಂತಕ್ಕಂಥ ನಾಮಫಲಕವನ್ನು ಹಾಕಿರಿ. ಇಲ್ಲಾಂದರೆ ಬಂದಂಥ ಬೇರೆ ಊರಿಂದ ಬಂದಂಥವ್ರಿಗೆ, ಫಸ್ಟ್ ಟೈಮ್ ಬಂದವ್ರಿಗೆ ಯಾವ ಊರಿಗೆ ಬಂದೀವಿ ಅಂತಲೂ ಗೊತ್ತಾಗ್ತಾ ಇಲ್ಲ. ಅಂಥ ಒಂದು ಅವ್ಯವಸ್ಥೆ ಆಗರವಾಗಿದೆ ಇದು ಬಸ್ ನಿಲ್ದಾಣ. ದಯವಿಟ್ಟು ನೋಡಿರ್ಬೇಕು ಎಲ್ಲರೂ ಸಾರ್ವಜನಿಕರು. ಭಾರಿ ಅಂದರೆ ಭಾರಿ ಗಲೀಜಿದೆ. ದಯವಿಟ್ಟು ಆಮೇಲೆ ನಾನು ಒಂದು ಸರ್ಕಾರಕ್ಕೆ ಇನ್ನೊಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಈ ಗ್ಯಾರಂಟಿ ಯೋಜನೆಗಳಿಗೆ ಏನು ದುರುಪಯೋಗ ಮಾಡ್ತಾಯಿದ್ರೆ ಹಣವನ್ನು, ಅದನ್ನೆಲ್ಲ ಬಂದ್ ಮಾಡಿ ರಾಜ್ಯದ ಅಭಿವೃದ್ಧಿಗೆ ಆ ಹಣವನ್ನು ಒದಗಿಸಿ. ಇವತ್ತು ಬಸ್ ನಿಲ್ದಾಣ ಆಗಿರ್ಬೋದು. ಆಮೇಲೆ ಇನ್ನೊಂದು ಗಜೇಂದ್ರಗಡ ಬಸ್ ನಿಲ್ದಾಣಕ್ಕೆ ಬಂದ ತಕ್ಷಣ, ಗಜೇಂದ್ರಗಡಕ್ಕೆ ಅಂದ ತಕ್ಷಣ ಏನಪ್ಪ ಈ ಊರು ಭಾಳ ಗಲೀಜಾಯ್ತು ಬಿಡು ಅಂದ್ಬಿಡ್ತಾರೆ ಪ್ರಯಾಣಿಕರು. ದಯವಿಟ್ಟು ಆ ಥರ ನಮ್ಮ ಊರಿನ ಹೆಸರನ್ನು ಹಾಳು ಮಾಡಬೇಡಿ. ಜನಪ್ರತಿನಿಧಿಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ರಮವನ್ನು ಕೈಗೊಂಡು ಈ ಬಸ್ ನಿಲ್ದಾಣವನ್ನು ಸ್ವಚ್ಛತಾ ಮಾಡಬೇಕು, ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಕ್ರಮ ಕೈಗೊಳ್ಳಬೇಕಂತಂದು ಈಗೇನು ಕರ್ನಾಟಕ ವಾಹನ ಸಾರಿಗೆ ನಿಗಮದ ಏನು ಮ್ಯಾನೇಜರ್ ಇದ್ದೀರಾ, ದಯವಿಟ್ಟು ನೀವು ಅಲ್ಲಿ ಡಿಪೋದಲ್ಲಿ ಅಷ್ಟೇ ಕುತ್ಕೊಳ್ಬೇಡಿ, ಬಂದು ಇಲ್ಲಿ ಏನು ನಡೀತಾ ಇದೆ ಏನಿಲ್ಲ ಅಂತಕ್ಕಂಥದ್ದನ್ನು ಗಮನದಲ್ಲಿ ಇಟ್ಕೊಳ್ರಿ. ದಯವಿಟ್ಟು ಈ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನಾವು ಈ ಗಜೇಂದ್ರಗಡದಲ್ಲಿ ನಾವು ಲೋಕಲ್ಲೇ ಇರೋದು, ಬಟ್ ನಮಗೆ ಒಂಥರ ಹೇಸಿಗೆ ಅನಿಸುತ್ತೆ ಈ ಬಸ್ ಸ್ಟ್ಯಾಂಡಲ್ಲಿ ಬಂದು ಹೋಗೋಕ್ಕೆ. ಆ ರೀತಿ ಆಗಿಬಿಟ್ಟಿದೆ. ಆ ಥರ ಮಾಡಬೇಡಿ, ಸ್ವಚ್ಛತಾವನ್ನು ಕೈಗೊಳ್ಳಲಿಕ್ಕೆ ಕ್ರಮವನ್ನು ಕೈಗೊಳ್ಳಿ ಅಂತಂದು ಈ ಮೂಲಕ ನಾನು ನಿಮಗೆ ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ಧನ್ಯವಾದಗಳು. ಬೆಂಗಳೂರು ನಗರದ ಹೈಕೋರ್ಟ್ ಆದೇಶದಂತೆ ಅನಧಿಕೃತ ಕಟ್ಟಡಗಳನ್ನು ನೆಲಸಮ ಮಾಡಿದ ಬಿಡಿಎ ಅಧಿಕಾರಿಗಳು.
ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ನಿಷೇಧ ಹಿನ್ನೆಲೆಯಲ್ಲಿ ಬೈಕ್ ಟ್ಯಾಕ್ಸಿ ಡ್ರೈವರ್ಗಳು ಸಾರಿಗೆ ಸಚಿವರ ಮನೆಗೆ ಹೋದಾಗ ನಿರಾಸೆಯಿಂದ ಹೊರಬಂದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಗಜೇಂದ್ರಗಡ ಬಸ್ ನಿಲ್ದಾಣ ಕಸದ ರಾಶಿಯ ತಾಣ. ಬೆಂಗಳೂರಿನ ಅನಧಿಕೃತ ಕಟ್ಟಡಗಳನ್ನ ಬಿಡಿ ಅಧಿಕಾರಿಗಳಿಂದ ನೆಲಸಮ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ಎನ್ ನ್ಯೂಸ್. ವಂದನೆಗಳು.